ಇವಾಗ ನೋಡಿದ್ರೆ ಟೈಮು 7:50. ಬಾಸ್ ಹೇಳಿದ್ದು ಬರಕ್ಕೆ 7 o'clock. ನೋಡಿದ್ರೆ ಇವಾಗ ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು ನಾಯಿ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಕೂತವನೆ. ಇವಾಗ ಜಸ್ಟ್ ತುಮಕೂರು ರೋಡ್ ಜಾಯ್ನ್ ಆಗಿದೀವಿ. ಆದ ತಕ್ಷಣ ನಮ್ಮ ಬಾಸ್ ಆಲ್ರೆಡಿ ಪೆಟ್ರೋಲ್ ಕೇಳ್ತಾ ಇದ್ದಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ನಾವು ಯಾವುದೋ ಒಂದು ವಿಶೇಷವಾದ ಪ್ಲೇಸ್ಗೆ ಹೋಗ್ತಾ ಇದೀವಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ಬಿಟ್ಟು ನಿಮಗೆ ನಾವು ಹೋದ್ಮೇಲೆ ತೋರಿಸ್ಕೊಡ್ತೀನಿ. ಆಬ್ವಿಯಸ್ಲಿ ತಮ್ಲೈಲ್ ನೋಡಿ ನಿಮಗೆಲ್ಲ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಅಲ್ಲಿ ಹೋದ್ಮೇಲೆ ನೋಡ್ತಾ ಇದೀವಿ. ಅದು ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ನು ಬಂದ ತಕ್ಷಣ ಇಲ್ಲಿಂದ ನಾವು ಹೋಗೋಣ. ಅಲ್ಲಿ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು. ಬಟ್ ಏನಂದರೆ ನನ್ನ ಹತ್ರ ಇದು ಮೋಟೋ ವ್ಲಾಗ್ ಮಾಡೋಕ್ಕೆ ಸೊ ಎಕ್ವಿಪ್ಮೆಂಟ್ಸ್ ಯಾವುದೂ ಇಲ್ಲ. ಸೊ ನಾನು ಮೊಬೈಲ್ರಲ್ಲೇ ಮಾಡ್ತಾ ಇರೋದ್ರಿಂದ ನಾನು ಒಬ್ಬನೇ ಎಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೀನಿ, ಅವ್ನು ಬರ್ತಾನೆ. ಸೊ ಈ ವೆಹಿಕಲಲ್ಲೇ ನೋಡಿ ನಾವು ಹೋಗ್ತಾ ಇರೋದು. ಅವ್ನು ಬಂದ ತಕ್ಷಣ ನಾವು ಇಲ್ಲಿಂದ ಡೈರೆಕ್ಟಾಗಿ ಹೊರಡೋಣ. ಅವನಿಗೆ ವೆಯ್ಟಿಂಗು. ನನ್ನ ಮಗ 7 ಗಂಟೆಗೆ ಬರೋಕ್ಕೆ ಹೇಳಿದ್ದು, ಇನ್ನಾದರೂ ಬಂದಿಲ್ಲ. ಬಟ್ ಸ್ಟಿಲ್ ನೋಡೋಣ. ಇವಾಗ ನೋಡಿದ್ರೆ ಟೈಮು 7:50. ಬಾಸ್ ಹೇಳಿದ್ದು ಬರೋಕ್ಕೆ 7 o'clock. ನೋಡಿದ್ರೆ ಇವಾಗ ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು ನಾಯಿ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಕೂತವನೆ. ಸೊ ಇವನಿಂದ 1 hour ಲೇಟ್ ಇವತ್ತು. ಇವಾಗ ಜಸ್ಟ್ ನಾವು ಮನೆ ಹತ್ರದಿಂದ ಹೊರಟಿದ್ದೀವಿ. ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ತುಂಬಾ ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು. ಸೊ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಇವಾಗ ಜಸ್ಟ್ ತುಮಕೂರು ರೋಡ್ ಜಾಯ್ನ್ ಆಗಿದೀವಿ. ಆದ ತಕ್ಷಣ ನಮ್ಮ ಬಾಸ್ ಆಲ್ರೆಡಿ ಪೆಟ್ರೋಲ್ ಕೇಳ್ತಾ ಇದ್ದಾರೆ. ಅವ್ರು ಹೊಟ್ಟೆಗೆ ಊಟ ಬೇಕಲ್ಲ, ನಾವು ಹೊಟ್ಟೆಗೆ ಊಟ ಮಾಡಿದ್ರೆ ಸಾಲದು. ಸೊ ಅವ್ರಿಗೂ ಹೊಟ್ಟೆಗೆ ಊಟ ಹಾಕ್ಸ್ಬೇಕಲ್ಲ. ಬನ್ನಿ, ಇಲ್ಲಿ ಯಾವುದೋ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ. ಇಂಡಿಯನ್ ಅಲ್ಲ, ಭಾರತ್ ಪೆಟ್ರೋಲ್ ಬಂಕಲ್ಲೇ ಬಾಸ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಮತ್ತೆ ಹೊರಡೋಣ. ಅಣ್ಣ, 500 rupees ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಫುಲ್ಲು ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಆರಾಮಾಗಿ ಹೋಗಿ ಬರ್ಬೋದು. ಏನೋ ಸಮಸ್ಯೆ. ನಮ್ಮ BMTC ನೋಡಿದ್ರು ಬೆಂಗಳೂರು ಬಿಟ್ಟು ಆಚೆ, ಬೆಂಗಳೂರು ಹೊರಗೆ ಒಳಗೆ ಎಲ್ಲ ಕಡೆ ಓಡಾಡುತ್ತೆ. ಅದು ನಮ್ಮ BMTC ಕವರ್ ಹೋಗ್ತಾರೆ. ನಾನು ತುಂಬಾ ದಿವಸದಿಂದ ಯೂಟ್ಯೂಬ್ ಮಾಡಬೇಕು ಅನ್ಕೊಂಡಿದ್ದೆ. ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡೋದು ಯಾರಂತ ಅಂದ್ರೆ ಸತೀಶ್ ಹಿರೇಗೌಡರು, ಕಿತ್ತಡಿ ಕಿರಣ್ ಅಂತ ಒಬ್ಬರಿದ್ದಾರೆ, ಸ್ಯಾಮ್ ಸಮೀರ್ ಅವರು. ಇವ್ರು 3 ಜನನ ಲೈಕ್ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರ್ತೀನಿ. ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂದ್ರೆ ಯೂಟ್ಯೂಬ್ ಅಲ್ಲಿ. ಸೊ ಅವ್ರು ಐ ಡೋಂಟ್ ನೋ ಅವ್ರ ವಿಡಿಯೋ ನೋಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನನಗೆ ಅವರು 3 ಜನ ತುಂಬಾ ಇನ್ಸ್ಪಿರೇಷನ್ ಮಾಡ್ತಾರೆ. ಇನ್ನೊಂದೇನಂದ್ರೆ ಯೂಟ್ಯೂಬ್ ಮಾಡೋದು ತುಂಬಾ ವಿಡಿಯೋ ನೋಡಿದಷ್ಟು ತುಂಬಾ ಈಸಿ ಅಲ್ಲ, ತುಂಬಾನೇ ಕಷ್ಟ. ನಾವು ಅನ್ಕೊಂತಿದ್ವಿ ಅವ್ರ ವಿಡಿಯೋಗಳೆಲ್ಲ ನೋಡಿ ಏನ್ ಈಸಿ ಗುರು, ಅಷ್ಟು ಲಕ್ಷ ದುಡ್ಡು ಮಾಡ್ತಾರೆ, ಇಷ್ಟು ಲಕ್ಷ ದುಡ್ಡು ಮಾಡ್ತಾರೆ ಅನ್ಬಿಟ್ಟು. ಬಟ್ ನೋಡಿದಷ್ಟು ಈಸಿ ಅಲ್ಲ, ವಿಡಿಯೋಸ್ ಮಾಡೋದು ತುಂಬಾ ಕಷ್ಟ. ಅದು ನಾವು ಈಗ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ. ನನಗೂ ಅವ್ರ ಥರ ಡೈಲಿ ವ್ಲಾಗ್ ಮಾಡ್ಬೇಕಂದ್ರೆ ತುಂಬಾನೇ ಇಷ್ಟ. ಬಟ್ ಅದು ಅಷ್ಟು ಈಸಿ. ನಾವು ಆಫೀಸ್ಗೆ ಹೋಗಿ ಬಂದು ನಮಗೆ ಪರ್ಸನಲ್ ಸ್ಪೇಸೇ ಇಲ್ಲ. ನಮಗೆ ಲೈಕ್ ಬೆಳಗ್ಗೆ 7 ಗಂಟೆ ಮನೆ ಬಿಟ್ಟರೆ ಮತ್ತೆ ಬರೋ ನೈಟ್ 7 ಗಂಟೆ 8 ಗಂಟೆ ಬಂದು ಊಟ ಮಾಡಿ ಮಲ್ಗೋದು, ಇದೇ ನಮ್ಮ ಜೀವನ. ಹಂಗಾಗಿ ಇರೋ 2 ದಿನ ಸ್ಯಾಟರ್ಡೆ ಸಂಡೇ ವೀಕ್ ಆಫಲ್ಲಿ ಏನಾದರೂ ಒಂದು ನಮ್ಮ ಜನಗಳಿಗೆ ತೋರ್ಸೋಣ ಅಂತ. ಸೊ ಇದೊಂದು ನಮ್ಮದು ಹೊಸ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟು ಖಂಡಿತ ಬೇಕೇ ಬೇಕು. ಸೊ ಎಲ್ಲರೂ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಎಲ್ಲರೂ 1K ಜನಕ್ಕೆ ರೀಚ್ ಆಗೋಷ್ಟು, 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಷ್ಟು ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ, ಇತ್ತೀಚೆಗೆ ಲೈಕ್ ಒಂದು ಡಿಬೇಟ್ನ ನೋಡ್ತಾ ಇದ್ದೆ ನ್ಯೂಸಲ್ಲಿ. ನಮ್ಮ ಇಂಡಿಯಾದಲ್ಲಿ ತುಂಬ ಲೈಕ್ ಬೇರೆ ಭಾಷೆಗಿನ್ನ ಹಿಂದಿ ಮಾತಾಡೋರೆ ಜಾಸ್ತಿ ಇದ್ದಾರೆ. ನಾವು ಸೌತ್ ಇಂಡಿಯಾಗೆ ಹೋಗಿ 5-6 ಲ್ಯಾಂಗ್ವೇಜ್ ಕಲಿಯೋಕ್ಕಾಗಲ್ಲ, ನಾವು ಯಾಕೆ ಬೇರೆ ಭಾಷೆಗಳನ್ನ ಕಲಿಬೇಕು, ಅವ್ರಿಗೆ ಹಿಂದಿ ಕಲಿಯೋಕೆ ಹೇಳಿ, ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡೋಕೆ ಹೇಳಿ. ಈ ಥರ ತುಂಬ ಡಿಬೇಟ್ ನಡೀತಾನೆ ಇತ್ತು. ಅವ್ರುಗಳನ್ನ ಹಿಂದಿ ಬಂದು ಕಲಿತ್ರೆ ನಾವು ಯಾಕೆ ಅಲ್ಲಿ ಹೋಗಿ ತೆಲುಗು, ತಮಿಳು 5-6 ಲ್ಯಾಂಗ್ವೇಜ್ಗಳನ್ನ ಕಲಿಬೇಕು, ಯಾಕಂದರೆ 40-45% ಹಿಂದಿ ಮಾತಾಡೋ ಇರೋದು. ಆ ಥರ ನೋಡ್ತಾ ಇದ್ದೇನೆ. ನನಗೆ ಇದನ್ನು ನೋಡಿ ಏನು ಅನ್ನಿಸ್ತು ಅಂದರೆ, ನಮ್ಮ ಇಂಡಿಯಾದಲ್ಲಿ ಲೈಕ್ ನಮ್ಮ ನ್ಯಾಷನಲ್ ಅನಿಮಲ್ ಟೈಗರು. ನಾಯಿಗಳು ತುಂಬ ಸಂಖ್ಯೆ ಇದ್ದಾವೆ. ಬಟ್ ಟೈಗರ್ನ ತೆಗೆದುಬಿಟ್ಟು ನಾಯಿಗಳ ಸಂಖ್ಯೆ ಜಾಸ್ತಿ ಇದೆ ಅಂದ್ಬಿಟ್ಟು ನಾಯಿಗಳನ್ನ ನ್ಯಾಷನಲ್ ಅನಿಮಲ್ ಮಾಡೋಕ್ಕಾಗಲ್ಲ. ಸೊ ನನ್ನ ಸಜೆಷನ್ ಏನಂದರೆ, ಆ ಭಾಷೆ ಎಲ್ಲೆಲ್ಲಿ ಏನೇನು ಮಾತಾಡ್ತೀರಾ ಅದನ್ನು ಅದಕ್ಕೆ ಯಾವ್ಯಾವ ಊರಿಗೆ ಹೋಗ್ತೀರಾ ಆ ಭಾಷೆಗೆ ಲೈಕ್ ಗೌರವ ಕೊಡಿ. ನಿಮ್ಮ ಭಾಷೆಗೆ ಮೇಲೆ ನಿಮಗೆ ಅಭಿಮಾನ ಇರಲಿ, ಬೇರೆ ಭಾಷೆಗೆ ಗೌರವ ಕೊಡಿ. ಈಗಿಲ್ಲಿ ಹೈವೇನಲ್ಲಿ ಬರ್ತಾ ನೋಡಿದೆ 2-3 ನಾಯಿಗಳು ಸತ್ ಬಿದ್ದಿದ್ದು. ಸೊ ನಾನು ಹೇಳೋದೇನಂದ್ರೆ, ಸ್ವಲ್ಪ ಹೈವೇನಲ್ಲಿ ಹೋಗ್ತಾ ನಾಯಿಗಳು ಬರ್ತಾ ಇರ್ತವೆ, ಯಾರು ಗುದ್ದೋಕೆ ಹೋಗ್ಬೇಡಿ, ಸ್ವಲ್ಪ ನೋಡ್ಕೊಂಡು ಬನ್ನಿ. ನನಗೂ ಗೊತ್ತು ಯಾರು ಪರ್ಪಸ್ಫುಲ್ಲಿ ಗುದ್ದಬೇಕು ಅಂತಾನೆ ಹೋಗೋದಲ್ಲ. ಬಟ್ ಸ್ವಲ್ಪ ನಾಯಿಗಳಿದ್ದಾಗ ಗಾಡಿನ ಸ್ಲೋ ಮಾಡ್ಕೊಂಡು ನಿಧಾನಕ್ಕೆ ಹೋಗಿ. ಆ್ಯಂಡ್ ಇನ್ನೊಂದು, ನಮ್ಮ ಡ್ರೈವರ್ಗಳಿಗೆ, ಲಾರಿ ಡ್ರೈವರ್ಗಳಿಗೆ, ಕಾರ್ ಡ್ರೈವರ್ಗಳಿಗಾಗಿ ನಾನು ಹೇಳೋದೇನಂದರೆ, ಸೊ ಅಲ್ಲಿ ಗಾಡಿನ ನಿಲ್ಲಿಸ್ತಿರಲ್ಲ, ಬಿಸಿಲು ನೋಡಿ ಈಗ 8:30 ಹೆಂಗಿದೆ, 12 ಗಂಟೆ ಥರ ಐತೆ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ನಾಯಿಗಳು ಲಾರಿ ಕೆಳಗೆ, ಗಾಡಿ ಕೆಳಗೆ ಮಲ್ಕೊಂಡಿರ್ತವೆ. ಸ್ವಲ್ಪ ಗಾಡಿ ತೆಗಿಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಗಾಡಿ ತೆಗೀರಿ. ನಮ್ಮ ಬಾಸ್ ಹೇಳ್ತಾ ಇರ್ತಾರೆ ಅವಾಗ. ಸೊ ಮನೆ ಹತ್ರ ಬಿಸಿಲು ಜಾಸ್ತಿ ಇರೋದ್ರಿಂದ ಪ್ರಾಣಿಗಳಿಗೆಲ್ಲ ನೀರಿಡಿ ಅಂದ್ಬಿಟ್ಟು, ಇದೊಂದು ನನ್ನ ಕಡೆಯಿಂದ ನಂಬಲ್ ರಿಕ್ವೆಸ್ಟು. ಸೊ ಎಲ್ಲರೂ ಮನೆ ಹತ್ರ ಪ್ರಾಣಿಗಳಿಗೆ ನೀರಿಡಿ, ರೋಡಲ್ಲಿ ಹೋಗ್ತಾ ಬರ್ತಾ ಸ್ವಲ್ಪ ನೋಡ್ಕೊಂಡೋಗಿ. ನಾಯಿಗಳು ಬಿಸಿಲು ಅಂದ್ಬಿಟ್ಟು ಗಾಡಿ ಕೆಳಗೆ ಮಲ್ಕೊಂಡಿರ್ತವೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಹೋಗ್ಬೇಕಾಗಿರೋ ಪ್ಲೇಸಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಶ್ರೀ ಸಿದ್ಧಗಂಗಾ ಮಠ.
ಇವಾಗ ಜಸ್ಟ್ ನಾವು ಮಠಕ್ಕೆ ರೀಚ್ ಆಗಿದ್ದೀವಿ. ಮಠಕ್ಕೆ ಯಾಕಪ್ಪ ಬಂದಿದ್ದೀವಿ ಅಂದರೆ, ನಾನು ನನ್ನ ಹೈಸ್ಕೂಲ್ ಸ್ಟಡೀಸ್ ಕಂಪ್ಲೀಟ್ ಮಾಡಿದ್ದಿಲ್ಲೇನೆ. ಸೊ ನನಗೆ ಈ ಮಠದ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ನನಗೆ ಗೊತ್ತಿರೋದನ್ನೆಲ್ಲ ನಿಮಗೆಲ್ಲ ತೋರ್ಸೋಣ ಅಂತ ಅಷ್ಟೇ. ಮಠಕ್ಕೆ ಬಂದಮೇಲೆ ಫಸ್ಟ್ ಕೆಲಸ ಏನಂದರೆ ತಿಂಡಿ ತಿನ್ನಬೇಕು, ಪ್ರಸಾದ ಸ್ವೀಕರಿಸಿ ಮಾಡಬೇಕು. ಸೊ ಯಾಕಂದರೆ ಮಠದಲ್ಲಿ ಲೈಕ್ ದೊಡ್ಡವ್ರು ಹೇಳಿದ್ದಾರೆ, ಶಿವಗಂಗೆ ನೋಟ ಚೆನ್ನ, ಸಿದ್ಧಗಂಗೆ ಊಟ ಚೆನ್ನ ಅಂತ. ಸೊ ಎಲ್ಲರೂ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಈಗೇನು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಬಂದಿರೋಂಥ ವಿಸಿಟರ್ಸ್ಗೆ ಭಕ್ತಾದಿಗಳಿಗೆ ಪ್ರಸಾದ ಕೊಡುವಂಥ ಜಾಗ. ಸೊ ಇಲ್ಲಿ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಒಟ್ಟು ತುಂಬ ಪ್ರಸಾದ ತಿನ್ಕೊಂಡು ಬ್ರೇಕ್ಫಾಸ್ಟ್ ತಿನ್ಕೊಂಡು ಬಂದ್ವಿ. ಆ್ಯಕ್ಚುಲಾಗಿ ಇಲ್ಲಿ ಬಂದ ತಕ್ಷಣ ನಾವು ಫಸ್ಟು ಸ್ವಾಮೀಜಿಯವ್ರ ದರ್ಶನ ಮಾಡಬೇಕಾಗಿತ್ತು. ಸ್ವಾಮೀಜಿಯವ್ರ ದರ್ಶನ ಮಾಡಿ ಆಮೇಲೆ ತಿಂಡಿಗೆ ಹೋಗಿ, ಬಟ್ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು 10 ಗಂಟೆ. ಅದಕ್ಕೆ ಫಸ್ಟು ತಿಂಡಿ ತಿಂದು ಆಮೇಲೆ ಇವಾಗ ಸ್ವಾಮೀಜಿಯವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೀವು ಅವಾಗಲಿಂದ ಒಂದು ಕ್ಯೂರಿಯಸ್ ಆಗಿರೋದು, ಯಾರಪ್ಪ ಗಾಡಿ ಓಡಿಸ್ತಾ ಇರೋದು, ಬೆಳಗ್ಗೆ ಬಂದಿದ್ದು ಯಾರಪ್ಪ ಅಂದ್ಬಿಟ್ಟು. ಸೊ ಅವನ ಇಂಟ್ರೊಡಕ್ಷನ್ ಅವನೇ ಮಾಡ್ಕೊತಾನೆ. ಸೊ ಓವರ್ ಟು ಸುಮಂತ್. ನಮಸ್ತೆ ಸ್ನೇಹಿತರೆ, ನಾನು ಇವನು ರಂಜನ್ನು ಸ್ನೇಹಿತರೆ, ಇಬ್ಬರು ಒಂದೇ ಕಡೆ ಕೆಲಸ ಮಾಡೋದು. ಈ ನನ್ನ ಮಗ ಕರ್ಕೊಂಬಂದವನೇ ಮಠಕ್ಕೆ ಹೋಗೋಣ ಅಂತ ಬೆಳಗ್ಗೆ ಎಬ್ಬಿಸ್ಕೊಂಡು ಬಂದಿದ್ದೀವಿ ಮಠಕ್ಕೆ. ಮಠದ ಬಗ್ಗೆ ತಿಳಿಸ್ಕೊಡೋಣ ನಿಮ್ಮೆಲ್ಲರಿಗೂ ಅಂತ. ಆ್ಯಂಡ್ ಇನ್ನೊಂದು, ನಾನು ಸ್ಟಡೀಸ್ ಮಾಡಿರೋದು ಇಲ್ಲೇನೆ. ನಾನು ಕಂಪ್ಲೀಟ್ ಅಂದರೆ ನಾನು ಹೈಯರ್ ಇಲ್ಲ, ಲೈಕ್ 10th ಸ್ಕೂಲ್ ಕಂಪ್ಲೀಟ್ ಮಾಡಿರೋದಿಲ್ಲ, ಹೈಸ್ಕೂಲ್ ಕಂಪ್ಲೀಟ್ ಮಾಡಿರೋದಿಲ್ಲ. ಇವನು ಓದಿದ್ದು ಉಳ್ಕೊಂಡಿದ್ದು ಎಲ್ಲ ಇಲ್ಲೇನೆ. ಅದಕ್ಕೆ ಕಂಪ್ಲೀಟ್ ಆಗಿ ತೋರಿಸಿ ಹೋಗ್ತೀನಿ. ಇದ್ರ ಬಗ್ಗೆ ಇವನ್ಗೆ ಎಲ್ಲಾ ಮಾಹಿತಿ ಐತೆ, ನಮಗೇನು ಗೊತ್ತಿಲ್ಲ. ಇವ್ನು ಕರ್ಕೊಂಬಂದವನೇ ಬೆಳಗ್ಗೆ ಬಂದಿದ್ದೀವಿ. 5 ಗಂಟೆಯಿಂದ ಎಬ್ರಿಸ್ಕೊಂಡು ತೊಂದರೆ ಕೊಟ್ಕೊಂಡು ಕರ್ಕೊಂಡ್ ಬಂದಿದ್ದೆ. ಆದ್ರೂ ನನ್ನ ಮಗ 7 ಗಂಟೆಗೆ ಬರ್ತಿದ್ದೆ ಅಂತ ಹೇಳ್ಬಿಟ್ಟು 8:15 ಬಂದವನೇ. ಅಲ್ಲ, ಏನು ಬೆಳಗ್ಗೆ ಎದ್ದ ತಕ್ಷಣ ಬರೋಕ್ಕಾಗುತ್ತಾ? ನಮ್ಮದು ಕೆಲಸಗಳು ಇರ್ತವೆ, ಎದ್ದೇಳೋದು, ಆಮೇಲೆ ಅದು ಇದು ಹೇಳೋಕ್ಕಾಗಲ್ಲ, ಅದೇ ಇರ್ತವೆ ಕೆಲಸಗಳು. ಸುಮಂತವ್ರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ನೀವು ನಮ್ಮ ಹುಡುಗ ಬೆಳಿಬೇಕು, ಎಲ್ಲರ ಥರ ನಾವು ಮುಂದಕ್ಕೆ ಬರಬೇಕು. ಸೊ ಅದರಿಂದ ಫಸ್ಟ್ ಸಪೋರ್ಟ್ ಬಂದು ನಮ್ಮ ಸುಮಂತ್ ಅವರು ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ. ಆಮೇಲೆ ನೋಡೋಕೆ ಹಿಂಗಿದಾನೆ ಅದು ಇದು ಅನ್ಕೊಂಬೇಡಿ, ತುಂಬಾ ಮಗು ತರ ಮನ್ಸು. ಏನ್ ಹೇಳಿದ್ರು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಇದೆ ಇದೆ ಇದ್ದೇ ಇವನು ಅಷ್ಟೇ, ಬೇರೆ ಏನಿಲ್ಲ. ತಲೆಗೆ ಶೂಟ್ ಆಗ್ತಿರ್ತಾನೆ. ಆಫೀಸ್ ತರ ಇರಲ್ಲ, ಕಾಲೇಜ್ ತರ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು, ಕಾಲ್ ಎಳ್ಕೊಂಡು ಪೀಸಾಗಿ ಟೈಮ್ ಪಾಸ್ ಮಾಡ್ಕೊಂಡು ಇರ್ತೀವಿ. ಹಾ, ಅದು ನಿಜಾನೇ. ಈಗ ಬನ್ನಿ, ಸ್ವಾಮೀಜಿಯವರು ಎಲ್ಲೆಲ್ಲಿದ್ದರು, ಅವ್ರಿದ್ದ ಜಾಗ ಎಲ್ಲ ಇವಾಗ ನೋಡ್ಕೊಂಬರೋಣ. ಹಂಗೆ ಒಂದು ವಿಸಿಟ್ ಹಾಕೊಂಡು ದರ್ಶನ ಮಾಡ್ಕೊಂಬರೋಣ. ಸೊ ಅದಕ್ಕಿಂತ ಫಸ್ಟ್ ಸ್ವಾಮೀಜಿ ಅವ್ರದ್ದು ಐಕ್ಯ ಆಗಿರೋಂಥ ಸ್ಥಳಕ್ಕೆ ಹೋಗಿ ಅವ್ರ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಫಸ್ಟ್. ಬನ್ನಿ ಹೋಗುವ. ಗುರುಗಳ ದರ್ಶನ ಮಾಡ್ಕೊಂಡು ಗಂಗಾಮಾತಾಯಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಗುರುಗಳದ್ದು ಏನಂತ ಅಂದ್ರೆ, ಅವರು 100 ವರ್ಷಕ್ಕೇನೆ ಐಕ್ಯ ಆಗ್ಬೇಕು ಅಂದ್ಬಿಟ್ಟು, ಸೊ ಜೀವಂತ ಸಮಾಧಿ ಆಗ್ಬೇಕು ಅಂದ್ಬಿಟ್ಟು ಇದನ್ನ ಕಟ್ಟಿದ್ರಂತೆ. ಅವ್ರು ಇವಾಗ್ಲೇನೆ ಅವರೇ ಕಟ್ಸಿದ್ರಂತೆ. ಬಟ್ ಆಮೇಲೆ ಗೌರ್ಮೆಂಟ್ ಅದನ್ನ ಅಲೋ ಮಾಡಿಲ್ಲ ಅಂತೆ, ಅದನ್ನ ರಿಜೆಕ್ಟ್ ಮಾಡಿದ್ರಂತೆ. ಸೊ ಅದಕ್ಕೆ ಅದಾದ್ಮೇಲೆ ಅವರು ಐಕ್ಯ ಆದ್ಮೇಲೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದವನ್ನ. ಇವಾಗ ನಾವು ಎಲ್ಲೋಗ್ತಾ ಇದೀವಿ ಅಂದ್ರೆ ಗಂಗಾಮಾತಾಯಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇಲ್ಲಿದು ಒಂದು ಸ್ಟೋರಿ ಐತೆ, ಆ ಸ್ಟೋರಿ ಹೇಳ್ತಾ ಹೋಗ್ತೀನಿ ಬನ್ನಿ. ನಾವು ಓದ್ಬೇಕಾದ್ರೇನೆ ಈ ಬಸವಣ್ಣನ ಕೆತ್ತುತ್ತಾ ಇದ್ರು. ಇವಾಗ ಎಷ್ಟು ಸಕ್ಕತ್ತಾಗಿ ಮಾಡೋರು ನೋಡು. ಸೊ ಇಲ್ಲಿ ಗಂಗಾಮಾತಾಯಿದು ಸ್ಟೋರಿ ಏನಂದರೆ, ಇಲ್ಲಿ ಮೇಲ್ಗಡೆ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರ ದೇವಸ್ಥಾನ ಇದೆ ಮತ್ತು ಗಂಗಾಮಾತಾಯಿ ದೇವಸ್ಥಾನ ಇದೆ. ನಮ್ಮ ಸಿದ್ಧಲಿಂಗೇಶ್ವರರು ಅವಾಗ ಲೈಕ್ ತುಂಬ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ತಪಸ್ ಮಾಡೋಕ್ಕೆ ಬರ್ತಿದ್ರಂತೆ. ತಪಸ್ ಮಾಡೋಕ್ಕೆ ಬಂದಾಗ ಸೊ ಅವ್ರ ಜೊತೆ ಒಬ್ಬರು ತುಂಬ ಏಜ್ ಆಗಿರೋರು ಇದ್ರಂತೆ. ಅವ್ರಿಗೆ ಬಾಯಾರಿಕೆ ಆಗಿ ನೀರು ಬೇಕು ಅಂದಾಗ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ತಪಸ್ ಮಾಡ್ಬೇಕಾದ್ರೆ ಅವ್ರ ಮಂಡಿ ಕಾಲಲ್ಲಿ ಇಲ್ಲಿ ಬಂಡೆ ಗುದ್ಬಿಟ್ಟು ನೀರು ಬರೋ ಥರ ಮಾಡಿದ್ರಂತೆ. ಸೊ ಇವತ್ತಿಗೂ ಅಷ್ಟೇ, ಒಂದು ದಿನ ನೀರು ಹಿಂಗಲ್ಲ, ಪ್ರತಿದಿನ ನೀರಿರುತ್ತೆ. ಏನಂದರೆ ಈ ನೀರನ್ನ ಈ ಕಾಯಿಲೆ ಬಂದಿರೋರು, ಆ ರೋಗ ಈ ರೋಗ ಈ ಕಾಯಿಲೆ ಆ ಕಾಯಿಲೆ ಎಲ್ಲ ಬಂದಿರೋರಿಗೆ ಈ ನೀರು ಹಾಕ್ಸ್ಕೊಂಡ್ರೆ ಕಾಯಿಲೆ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ಒಂದು ಪ್ರತೀತಿ ಇದೆ. ಇಲ್ಲಿ ಬಂದು ತುಂಬ ಜನ ಅವಾಗ ನೋಡ್ತಿರ್ತೀವಿ, ನಾವು ಓದ್ಬೇಕಾದ್ರೆ ನೋಡಿದ್ದು. ಸೊ ನೀರೆಲ್ಲ ಹಾಕ್ತಾ ಇರ್ತಾರೆ, ಯಾವುದು ಅದೊಂದು ನಂಬಿಕೆ. ಬನ್ನಿ ಮೇಲೆ ಹೋಗ್ಬಿಟ್ಟು ತಾಯಿ ದರ್ಶನ ಮಾಡೋಣ. ಇದೇ ನೋಡಿ ನಾನು ಹೇಳಿದ ನೀರು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಯಾವತ್ತೂ ನೀರು ಹಿಂಗದೇ ಇಲ್ಲ. ಇದು ಗಂಗಾಮಾತೆ. ಆಮೇಲೆ ಇನ್ನೊಂದು, ಇದು ದೇವಸ್ಥಾನ ಅಲ್ಲ, ಕಟ್ಟಿರೋದಲ್ಲ, ಬೆಟ್ಟದ ಕೆಳಗಡೆ ಗಂಗಾಮಾತೆನ ಪ್ರತಿಷ್ಠಾಪನೆ ಮಾಡಿರೋದು. ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ನೀರು ತೆಗೆದ್ಮೇಲೆ ಅದು ಅವತ್ತಿನ ಕಾಲದಿಂದನೂ ಹಂಗೆ ಇದೆ, ಯಾವುದೇ ಬೆಟ್ಟದಲ್ಲಿ ಕಟ್ಟಿಲ್ಲ. ಸೊ ನ್ಯಾಚುರಲ್ ಬೆಟ್ಟದ ಥರ ಇದೆ ನೋಡಿ. ಇವಾಗ ಮತ್ತೆ ಗಂಗಾಮಾತೆದು ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಆಯಿತು.
ಇಲ್ಲಿಂದ ನಮ್ಮ ಶಿವಕುಮಾರ ಸ್ವಾಮೀಜಿಗಳದ್ದು ಜೀವನ ಶೈಲಿ ಹೆಂಗಿತ್ತು ಅಂದ್ಬಿಟ್ಟು ಸೊ ಅಲ್ಲಿ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಬನ್ನಿ. ಅವ್ರದ್ದು ಹಳೆ ಮಠ ಅಂತ ಇದೆ, ಹಳೆ ಮಠದಲ್ಲಿ ಅವ್ರು ಮಲ್ಕೊಂತಿದ್ದ ಜಾಗ, ಅವ್ರು ಇರ್ತಿದ್ದು, ಅವ್ರು ಸ್ನಾನ ಮಾಡ್ತಿದ್ದಂಥ ಜಾಗ ಪ್ರತಿಯೊಂದು ನಿಮಗೆ ಕಂಪ್ಲೀಟಾಗಿ ಅಲ್ಲಿ ಹೋಗ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ. ಇಲ್ಲಿ ಬಸವಣ್ಣ ಇದೆಯಲ್ಲ, ಈ ಬಸವಣ್ಣನೊಂದು ಸ್ಟೋರಿ ಇದೆ, ನಾನು ಹೋಗ್ಬೇಕಾದ್ರೆ ಹೇಳ್ತೀನಿ. ಇವಾಗ ಜಸ್ಟ್ ಈ ಬಸವಣ್ಣ ನೋಡ್ಕೊಂಡಿರಿ.